ಬೆಂಗಳೂರಿನಲ್ಲಿ ಸಿಸಿಬಿ ಭರ್ಜರಿ ರೇಡ್ ಒಂದನ್ನು ಮಾಡಿದೆ. ಬೆಂಗಳೂರಿನಲ್ಲಿ ಸ್ಪಾ ಮೇಲೆ ಸಿಸಿಬಿ ದಾಳಿ ಮಾಡಿರುವಂಥದ್ದು ಅಕ್ರಮವಾಗಿ ವೇಶ್ಯವಾಟಿಕೆ ಆರೋಪದ ಹಿನ್ನೆಲೆ ರೇಡ್ ಮಾಡಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಸಿಸಿಬಿ ಭರ್ಜರಿ ರೇಡ್ ಅನ್ನ ಮಾಡಿದೆ. ಬೆಂಗಳೂರಿನಲ್ಲಿ ಸ್ಪಾ ಒಂದರ ಮೇಲೆ ಸಿಸಿಬಿ ದಾಳಿಯನ್ನು ನಡೆಸಿದೆ. ಅಕ್ರಮವಾಗಿ ವೇಶ್ಯಾವಾಟಿಕೆ ಆರೋಪದ ಹಿನ್ನೆಲೆ ರೇಡ್ ಅನ್ನ ಮಾಡಿರುವಂತದ್ದು. ರಿಚ್ಮಂಡ್ ಟೌನ್ನಲ್ಲಿರುವಂತಹ ಪಿಕ್ಸೆಸ್ ಸ್ಪಾ ಮೇಲೆ ದಾಳಿಯನ್ನು ನಡೆಸಿದ್ದಾರೆ ಸಿಸಿಬಿ ಪೊಲೀಸರು. 5 ಯುವತಿಯರನ್ನ ರಕ್ಷಿಸಿದ್ದಾರೆ ಈಗಾಗಲೇ ಸಿಸಿಬಿ ಪೊಲೀಸರು. ಬಾಂಗ್ಲಾ ಮೂಲದ ಯುವತಿಯರು ಇದ್ದಾರೆಂಬ ಆರೋಪ ಕೇಳಿ ಬರ್ತಾ ಇತ್ತು ಮೊದಲಿಗೆ. ಅನಂತರ ದಾಳಿಗಿಳಿದ ನಂತರ ಕೋಲ್ಕತ್ತಾ ಮೂಲದವರನ್ನ ವಶಕ್ಕೆ ಪಡೆದಿದ್ದಾರೆ ಸಿಸಿಬಿ ಪೊಲೀಸರು. ಓರ್ವನನ್ನ ವಶಕ್ಕೆ ಪಡೆದಿರುವಂಥದ್ದು, 5 ಯುವತಿಯರನ್ನ ರಕ್ಷಣೆಯನ್ನ ಮಾಡಿದ್ದಾರೆ. ಸಿಸಿಬಿ ಎಸಿಪಿ ಧರ್ಮೇಂದ್ರ ನೇತೃತ್ವದಲ್ಲಿ ಈ ಒಂದು ದಾಳಿಯನ್ನು ನಡೆಸಿರುವಂಥದ್ದು. ಸ್ಪಾ ಮಾಲೀಕರ ವಿರುದ್ಧ ಕೇಸ್ ದಾಖಲಿಸಿ ತನಿಖೆಯನ್ನು ಕೂಡ ನಡೆಸಿದ್ದಾರೆ. ಬನ್ನಿ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಅಜಯ್ ಕುಮಾರ್. ಸ್ಪಾ ಮೇಲೆ ಈಗಾಗಲೇ ಸಿಸಿಬಿ ಅವರು ಸೈಲೆಂಟ್ ಆಗಿ ರೇಡ್ ಮಾಡಿದ್ದಾರೆ ಅಜಯ್. ಇನ್ನು ರೇಡ್ ಮಾಡಿ ತನಿಖೆಯನ್ನು ಕೂಡ ಆರಂಭಿಸಿದ್ದಾರೆ. ಹಾಗಾದರೆ ಯಾರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ, ಅಲ್ಲಿ ಎಷ್ಟು ಹೆಣ್ಮಕ್ಕಳನ್ನ ರಕ್ಷಣೆ ಮಾಡಲಾಗಿದೆ ಅಂತ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಅಜಯ್. ಖಂಡಿತವಾಗ್ಲೂ ಕಾರ್ತಿಕ್, ಏನಂದ್ರೆ ಈಗಾಗಲೇ ಬೆಂಗಳೂರಿನಾದ್ಯಂತ ಸಾಕಷ್ಟು ನೂರಾರು ಸಂಖ್ಯೆಯಲ್ಲಿ ಸ್ಪಾಗಳು ಕೂಡ ಇರುವಂತದ್ದು. ಸೊ ಹೀಗಾಗಿ ಎಲ್ಲವೂ ಕೂಡ ಅಂದ್ರೆ ಬಹುತೇಕ ಇರುವಂತಹ ಸ್ಪಾ ಎಲ್ಲವೂ ಕೂಡ ಇಲ್ಲಿಗಲ್ ಆಗಿ ಇರುವಂತದ್ದು. ಸೊ ಹೀಗಾಗಿ ಆ ಒಂದು ವಿಚಾರವಾಗಿ ಬಿಬಿಎಂಪಿನೂ ಕೂಡ ಕ್ರಮ ತಗೊಳ್ಬೇಕಾಗತ್ತೆ. ಅದರ ಜೊತೆಗೂ ಕೂಡ ಅಲ್ಲಿ ನಡೆಯುವಂತ ಇಲ್ಲಿಗಲ್ ಆಕ್ಟಿವಿಟೀಸ್ ಏನಿದೆ ಅದ್ರ ಬಗ್ಗೆ ಕೂಡ ಪೊಲೀಸರು ಸಾಕಷ್ಟು ಕಣ್ಣಿಟ್ಟಿರ್ತಾರೆ. ಅದರಲ್ಲೂ ಕೂಡ ಸಿಸಿಬಿ ಅಲ್ಲಿ ಇರುವಂತಹ ಕೆಲವೊಂದು ವಿಂಗ್ ಏನಿದೆ ಅದ್ರ ಬಗ್ಗೆನೆ ಸಾಕಷ್ಟು ಒಂದ್ ರೀತಿ ರಿಸರ್ಚ್ ಅನ್ನು ಕೂಡ ಮಾಡ್ತಾ ಇರತ್ತೆ. ಇವತ್ತು ಕೂಡ ಅಂದ್ರೆ ಬೆಂಗಳೂರಿನಲ್ಲಿ ಇರುವಂತಹ ರಿಚ್ಮಂಡ್ ಟೌನ್ ಬಳಿ ಇರುವಂತಹ ಪಿಕ್ಸಸ್ ಅಂತ ಒಂದು ಏನು ಸ್ಪಾ ಏನಿದೆ ಅಲ್ಲಿ ಈಗಾಗಲೇ ರೈಡ್ ಕೂಡ ಮಾಡಿರುವಂತದ್ದು. ರೈಡ್ ಮಾಡಿ ಈಗಾಗಲೇ ಏನು ಪರಿಶೀಲನೆಯನ್ನು ಸಹ ಸಿಸಿಬಿ ಪೊಲೀಸರು ಕೂಡ ಮಾಡಿದ್ದಾರೆ. ಎಸಿಪಿ ಧರ್ಮೇಂದ್ರ ಅವರ ನೇತೃತ್ವದಲ್ಲೂ ಕೂಡ ಈಗಾಗಲೇ ಅಧಿಕಾರಿಗಳ ತಂಡ ಈಗಾಗಲೇ ಅಲ್ಲಿ ರೈಡ್ ಅನ್ನ ಮಾಡಿ ನಂತರ ಅಲ್ಲಿ ಸಿಕ್ಕಂತಹ ಕೆಲವೊಂದು ಡಾಕ್ಯುಮೆಂಟ್ಸ್ ಗಳನ್ನು ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ. ಪ್ರಮುಖವಾದಂತಹ ವಿಚಾರ ಏನಂತಂದ್ರೆ ರೈಡ್ಗೆ ಅಲ್ಲಿ ವೇಶ್ಯಾವಾಟಿಕೆಯನ್ನು ನಡೀತಾ ಇದೆ ಅನ್ನೋ ಒಂದು ಆರೋಪದ ಮೇಲೆ ಈ ಒಂದು ರೈಡ್ ಅನ್ನು ಕೂಡ ಈಗಾಗಲೇ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಸೊ ಹೀಗಾಗಿ ಯುವತಿಯರು ಕೂಡ ಈಗಾಗಲೇ ಸಿಕ್ಕಿದ್ದಾರೆ, ಕೆಲವೊಬ್ರು ಅವರನ್ನು ಕೂಡ ರಕ್ಷಣೆ ಮಾಡಿದ್ದಾರೆ ಅಂತಾನು ಕೂಡ ಈಗಾಗಲೇ ಹೇಳ್ತಾ ಇರುವಂತದ್ದು. ಇನ್ನು ಅಲ್ಲಿನ ಕೆಲ ಸ್ಥಳೀಯರಾಗಿರ್ಬೋದು, ಅವರು ಕೂಡ ದೂರನ್ನ ಕೊಟ್ಟಿದ್ರು ಪೊಲೀಸರಿಗೆ. ಅಲ್ಲಿ ಕೆಲವೊಬ್ರು ಬಾಂಗ್ಲಾದೇಶದ ಪ್ರಜೆಗಳು ಇದ್ದಾರೆ ಅನ್ನೋ ಒಂದು ಅನುಮಾನದ ಮೇಲೆ ಸೊ ಹೀಗಾಗಿ ಈ ಒಂದು ರೀತಿಯಾದಂತಹ ರೈಡ್ ಆಗಿದೆ ಅಂತಾನು ಕೂಡ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. ಇದರ ಜೊತೆಗೆ ಕೆಲವೊಂದು ಇಲ್ಲಿಗಲ್ ಆಕ್ಟಿವಿಟೀಸ್ ಕೂಡ ಅಲ್ಲಿ ಆಗ್ತಾ ಇತ್ತು ಅನ್ನೋ ಒಂದು ಅಂಶವೂ ಕೂಡ ಇತ್ತು. ಸೊ ಹೀಗಾಗಿ ಆ ಒಂದು ವಿಚಾರವಾಗಿ ಇಟ್ಕೊಂಡು ರೈಡ್ ಅನ್ನು ಕೂಡ ಮಾಡಿದರೆ ಸದ್ಯ 5ಕ್ಕೂ ಹೆಚ್ಚು ಜನ ಯುವತಿಯರನ್ನು ಕೂಡ ಈಗಾಗಲೇ ಪೊಲೀಸರು ಸಿಸಿಬಿ ಪೊಲೀಸರು ರಕ್ಷಣೆಯನ್ನ ಮಾಡಿದ್ರೆ ಓರ್ವನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು ಈ ಒಂದು ಸ್ಪಾ ಏನಿದೆ ಅದರ ಓನರ್ ಯಾರು ಅನ್ನೋದ್ರ ಬಗ್ಗೆ ಮತ್ತೆ ಎಷ್ಟು ದಿನದಿಂದ ನಡೀತಾ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಮತ್ತೆ ಇನ್ನೇನು ಆ ಓನರ್ ಯಾರಿದ್ದಾರೆ ಅವರನ್ನು ಕೂಡ ಈಗಾಗಲೇ ಬರೋದಕ್ಕೂ ಕೂಡ ಪೊಲೀಸರು ಈಗಾಗಲೇ ಹೇಳಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಒಟ್ಟಿನಲ್ಲಿ ಇಂತಹ ಸ್ಪಾ ಸಾಕಷ್ಟು ಇರೋದ್ರಿಂದಾಗಿ ಸಿಸಿಬಿ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಸಾಕಷ್ಟು ಸ್ಪಾ ಮೇಲೂ ಕೂಡ ರೈಡ್ ಮಾಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು ಕಾರ್ತಿಕ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅಜಯ್ ಕುಮಾರ್.